ಸುಮನ್ ಟಿವಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸುಮನ್ ಟಿವಿನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸುಮನ್ ಟಿವಿನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ. ಸುಮನ್ ಟಿವಿನ ನೀವು ನೋಡಬೇಕು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ತಪ್ಪದೆ ಶೇರ್ ಮಾಡಿ. ಸೊ ಇದನ್ನು ಸಪೋರ್ಟ್ ಮಾಡೋಣ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸುಮನ್ ಟಿವಿ ಕನ್ನಡನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಆಲ್ ದಿ ಬೆಸ್ಟ್ ಟು ಸುಮನ್ ಟಿವಿ. ಚಂದನ್ ಅವರೇ, ಒಂದು ಹೇಳ್ತೀನಿ, ನಿಮ್ ಬೇಜಾರು ಆಗಬಹುದೇನೋ ಗೊತ್ತಿಲ್ಲ. ಹೇಳಿ. ಯಾಕಂದ್ರೆ ಈ ತರ ಎಕ್ಸ್ಪೆಕ್ಟೇಷನ್ಗೆ ಈಗ ಕಾಲ ಅಲ್ಲ. ಅದು 100% ಗೊತ್ತು. ಅದಕ್ಕೆ ನೋಡಿ ಸಿಂಗಲ್ ಆಗಿರೋದು. ಪ್ರಯತ್ನನೇ ಪಡ್ತಾ ಇಲ್ಲ ನಾನು. ಯಾಕೆ ಗೊತ್ತಾ, ಫ್ಯಾಮಿಲಿ ವ್ಯಾಲ್ಯೂಸ್ ಗೊತ್ತಿರುವಂತಹ ಪ್ರತಿಯೊಬ್ಬ ಹುಡುಗನ ಕನಸಾಗಿರುತ್ತೆ ಮದುವೆ ಅನ್ನುವಂಥದ್ದು. ಬರುವಂಥವ್ರು ಮುಂದೆನೂ ಹಿಂಗೆ ಹೋಗ್ಬೇಕು, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು, ಅಣ್ಣ ತಮ್ಮ ಅಕ್ಕ ತಂಗಿ ಬಂದರೆ ಅವ್ರನ್ನೆಲ್ಲ ಚೆನ್ನಾಗಿ ಟ್ರೀಟ್ ಮಾಡಬೇಕು ಅನ್ನೋಂಥದ್ದು. ಬಟ್ ಇತ್ತೀಚೆಗೆ ಏನಾಗ್ತಿದೆ ಅಂತಂದ್ರೆ ಮದುವೆ ಅನ್ನೋದು ಒಂದು ಅಗ್ರಿಮೆಂಟ್ ಆಗ್ತಾ ಇದೆ. ಬಿಸ್ನೆಸ್ ಆಗ್ಬಿಟ್ಟಿದೆ ಅದು. ಎಕ್ಸಾಕ್ಟ್ಲಿ. ಅಗ್ರಿಮೆಂಟ್ ಆಗುತ್ತೆ, ಬಿಸ್ನೆಸ್ ಆಗುತ್ತೆ, ಇಷ್ಟು ವರ್ಷಗಳ ಕಾಲ ಕೊಟ್ಟು ತಗೋ ಅನ್ನೋದು ಬರುತ್ತೆ. ಮೊದಲೆಲ್ಲ ಇತ್ತು ಸಂಬಂಧಕ್ಕೆ ವ್ಯಾಲ್ಯೂ ಕೊಡ್ತಿತ್ತು. ಬಟ್ ಈಗ ಹಂಗಲ್ಲ. ದುಡ್ಡು, ಗೌರ್ಮೆಂಟ್ ಜಾಬ್ ಇದೆಯಾ, ಒಳ್ಳೆ ಮನೆ ಇದೆಯಾ, ಬೆಂಗಳೂರಲ್ಲಿ ಸೈಟ್ ಇದೆಯಾ, ಬೆಂಗಳೂರಲ್ಲಿ ಮನೆ ಇದೆಯಾ, ಹುಡುಗ ಬೆಂಗಳೂರಲ್ಲಿ ಸೆಟ್ಲ್ ಆಗೋಣ, ಅಪ್ಪ ಅಮ್ಮ ಬದುಕಿದಾರ ಬದುಕಿಲ್ವಾ ಅದು ಬೇರೆ ಹೇಳ್ತಾರೆ. ಸೊ ಈ ಮದುವೆ ಬಿಸ್ನೆಸ್ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ಅದೊಂಥರ ಜಿಗುಪ್ಸೆ ಬಂದ್ಬಿಟ್ಟಿದೆ ನಂಗೆ ಆ ಕಾನ್ಸೆಪ್ಟ್ ಮೇಲೆ. ಎಸ್ಪೆಷಲಿ ನಂಗೂ ಈಗ ನಮ್ಮ ಮನೇಲಿ ಫೋರ್ಸ್ ಮಾಡ್ತಾ ಇದ್ದಾರೆ. ಅರೇಂಜ್ ಮ್ಯಾರೇಜಲ್ಲಿ ಈ ಬ್ರೋಕರ್ಸ್ಗಳು ಇರ್ತಾರಲ್ಲ, ಅವ್ರುಗಳಿಗೆ ಕೊಡಬೇಕು, ಒಳ್ಳೆ ಕರೆಕ್ಟಾಗಿರೋ ಫೋಟೋ ಕೊಡು, ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿಕೊಡು ಅಂತೆಲ್ಲ ಕೊಟ್ಟಿದ. ಬಿಕಾಸ್ ನನಗೆ ನನ್ನನ್ನು ಕೆಲವು ನಂಬರ್ಸ್ಗೆ ಲಿಮಿಟ್ ಮಾಡಿ ಸೇಲ್ಗೆ ಇಟ್ಕೊಳ್ಳೋಕೆ ಇಷ್ಟ ಇಲ್ಲ. ಬಿಕಾಸ್ ಅರೇಂಜ್ ಮ್ಯಾರೇಜಲ್ಲಿ ಯಾರೂ ನಿನ್ನ ಪಾಸಿಟಿವ್ಸ್ ಏನು ನೆಗೆಟಿವ್ಸ್ ಏನು ಅನ್ನೋದು ನನ್ನ ಕ್ಯಾರೆಕ್ಟರ್ ವೈಸ್ ಕೇಳ್ತಾ ಇಲ್ಲ ಅಲ್ವಾ. ಅಂದರೆ ನಿನ್ನ ಕೋಪ ಬರುತ್ತಾ, ಅಥವಾ ನಿನ್ನ ನೆಗೆಟಿವ್ ಸೈಡ್ ಏನು, ನೀನು ಒಂದು ಸಿಚುಯೇಷನ್ ಹೆಂಗೆ ಹ್ಯಾಂಡ್ಲ್ ಮಾಡ್ತೀಯಾ, ಡಿಫಿಕಲ್ಟ್ ಸಿಚುಯೇಷನ್ ಹ್ಯಾಂಡ್ಲ್ ಮಾಡೋ ಕೆಪಾಸಿಟಿ ಹೆಂಗಿದೆ, ಮೆಂಟಲ್ ಸ್ಟ್ರೆಂತ್ ಎಷ್ಟಿದೆ, ಅದನ್ಯಾರು ಕೇಳ್ತಿಲ್ಲ. ಇವನ ಅಪ್ಪ ಅಮ್ಮ ಎಷ್ಟು ಆಸ್ತಿ ಮಾಡಿದ್ದಾರೆ, ಇವನ ಅಕೌಂಟಲ್ಲಿ ಎಷ್ಟು ದುಡ್ಡಿದೆ, ಯಾವ ಕಾರ್ ಓಡಿಸ್ತಾನೆ, ತಿಂಗಳಿಗೆ ಎಷ್ಟು ಖರ್ಚು ಮಾಡ್ತಾನೆ, ಇದನ್ನೇ. ಸೊ ಬೇಸಿಕ್ಲಿ ನಂಬರ್ಸ್, ಇವನ ಹೈಟ್ ಎಷ್ಟು, ವೆಯ್ಟ್ ಎಷ್ಟು, ಎಲ್ಲ ನಂಬರ್ಸು. ಸೊ ಐ ಡೋಂಟ್ ವಾಂಟ್ ಟು ಕ್ವಾಂಟಿಫೈ ಮೈ ಸೆಲ್ಫ್ ಟು ಸರ್ಟನ್ ನಂಬರ್ಸ್ ಆ್ಯಂಡ್ ಪುಟ್ ಮೈ ಸೆಲ್ಫ್ ಔಟ್ ದೇರ್ ಆನ್ ಸೇಲ್. ಬಿಕಾಸ್ ನನ್ನ ಪ್ರಕಾರ ನೀವು ಹೇಳ್ದಂಗೆ ಮದುವೆ ಅಥವಾ ಒಂದು ರಿಲೇಷನ್ಶಿಪ್ ಅಂದರೆ ಪ್ರೀತಿ, ಸಂಬಂಧ, ಆ ಮನುಷ್ಯತ್ವ, ಆ ವ್ಯಾಲ್ಯೂಸ್, ಅದು ಇಂಪಾರ್ಟೆಂಟ್ ಅಂತ ನಾನು ಹಾಗೆ ಬೆಳ್ಕೊಂಬಂದಿರೋದು. ಬಟ್ ಈಗ ಅರೇಂಜ್ ಮ್ಯಾರೇಜ್ ಅನ್ನೋದು ಬಿಸ್ನೆಸ್ ಆಗಿಬಿಟ್ಟಿದೆ. ಆಮೇಲೆ ಅರೇಂಜ್ ಮ್ಯಾರೇಜಲ್ಲೆಲ್ಲ ಒಳ್ಳೆ ಸಂಬಂಧ ಅಂತ ಯಾರನ್ನ ಹೇಳ್ತಾರೆ ಹೇಳಿ? ದುಡ್ಡಿದ್ರೆ ಒಳ್ಳೆ ಸಂಬಂಧ, ಆಮೇಲೆ ಒಳ್ಳೆತನ ನೋಡಿ ಯಾರೂ ಒಳ್ಳೆ ಸಂಬಂಧ ಅಂತಿಲ್ಲ. ಸೊ ಆ ಥರ ಸುಖಕ್ಕೆ ಮದುವೆ ಆದವ್ರು 2-3 ಇಯರ್ಸ್ ಡಿವೋರ್ಸ್ ಆಗ್ತಿರೋದನ್ನು ನೋಡ್ತಿದ್ವಿ. ಡಿವೋರ್ಸ್ ಅನ್ನೋದಕ್ಕೆ ಹೆಂಗಾಗ್ಬಿಟ್ಟಿದೆ ಅಂದರೆ ಸಮ್ಮರ್ ಹಾಲಿಡೇಸ್ ಥರ. ಒಂದು ವರ್ಷ ಸ್ಕೂಲ್ಗೆ ಹೋದೆ, 3 ತಿಂಗಳು ಸಮ್ಮರ್ ಹಾಲಿಡೇಸ್ ತೊಗೋತೀನಿ ಅಂದಂಗೆ ಒಂದಷ್ಟು ದಿನ ಮದುವೆ ಆದೆ, ಈಗ ಬೇಡ, ಬೋರ್ ಆಯಿತು, ಈಗ ಡಿವೋರ್ಸ್ ತೊಗೋತೀನಿ ಆ ಥರ ಆಗ್ತಿದೆ. ಆ್ಯಂಡ್ ಡಿವೋರ್ಸ್ ತೊಗೊಳೋರೆಲ್ಲ ಯಾರಾದರೂ ಮೇಜರ್ ರೀಸನ್ಸಿಗೆ ತೊಗೊತಾ ಇದ್ದಾರಾ? ಎಲ್ಲ ಸಣ್ಣ ಪುಟ್ಟ ಕ್ಷುಲಕ ಕಾರಣಗಳಿಗೆ ತೊಗೊತಿರೋದು. ಸೊ ಅಫ್ಕೋರ್ಸ್ ನೀವು ಹೇಳ್ದಂಗೆ ಇವತ್ತಿನ ಜನ್ರೇಷನ್ನಲ್ಲಿ ಮ್ಯಾರೇಜ್ ಇಸ್ ಅ ಫೇಲ್ಡ್ ಕಾನ್ಸೆಪ್ಟ್. ಆ ಒಂದು ರಿಯಲೈಸೇಷನ್ ನನಗಿದೆ. ಬಟ್ ಆದ್ರೂ ಒಂದಷ್ಟು ಒಳ್ಳೆಯವ್ರನ್ನ ಸುತ್ತಮುತ್ತ ನೋಡ್ತೀವಿ ಗೊತ್ತಾ, ಕೆಲವು ಒಳ್ಳೆ ಇನ್ಸಿಡೆಂಟ್ಸು ನೋಡ್ತೀವಿ. ಬರೀ ನೆಗೆಟಿವೇ ನೋಡ್ತೀರ, ಅದೇ ಕಾಣುತ್ತೆ. ತಡಿಯಪ್ಪ, ಒಳ್ಳೆಯವ್ರು ಯಾರಿದ್ದಾರೆ ಅಂತ ಹಿಂಗೆ ತಿರುಗಿದಾಗ ಕೆಲವು ಒಳ್ಳೆ ಜೋಡಿಗಳನ್ನೂ ನಾವು ನೋಡ್ತೀವಿ. ಅರೇಂಜ್ ಮ್ಯಾರೇಜ್ ಇರ್ಬೋದು, ಲವ್ ಮ್ಯಾರೇಜ್ ಇರ್ಬೋದು, ಅದನ್ನು ನೋಡ್ತೀವಿ. ಆವಾಗೆಲ್ಲ ಒಂದು ಹೋಪ್ ಕ್ರಿಯೇಟ್ ಆಗುತ್ತೆ, ಓ ಆಗ್ಬೋದೇನೋ, ಹಿಂಗೂ ಇರ್ತಾರೇನೋ, ನಾವಂತವ್ರು ಇನ್ನೂ ಎದುರು ಬದ್ರು ಆಗಿಲ್ಲ ಅಂತ. ಬಟ್ ಆನೆಸ್ಟ್ಲಿ ಸ್ಪೀಕಿಂಗ್ ನನಗೆ ಎಲ್ಲೋ ಒಂದು ಕಡೆ ನಂಬಿಕೆ ಹೋಗ್ಬಿಟ್ಟಿದೆ. ಹೇಳಿದ್ನಲ್ಲ, ನನ್ನ ಲೈಫಲ್ಲಿ ನನಗಿರೋದು ಒಂದೇ, ನಾನು ಚೆನ್ನಾಗಿ ದುಡಿಬೇಕು, ಲ್ಯಾವಿಶ್ ಆಗಿ ಬದುಕಬೇಕು, ಅದೊಂದೇ ಸದ್ಯಕ್ಕೆ ಫೋಕಸ್ ಮಾಡ್ತಿರೋದು. ನನಗೊಬ್ಳು ಪಾರ್ಟ್ನರ್ ಬೇಕು, ಅವಳ ಜೊತೆ ಆಚೆ ಹೋಗ್ಬೇಕು, ಆಸೆ ಕನ್ಸುಗಳು ಎಲ್ರಿಗೂ ಇರುತ್ತೆ. ಬಟ್ ಆ ಬೇಜಾರಂತೂ ಆಗ್ತಿಲ್ಲ. ಯಾರು ಇಲ್ವಲ್ಲಪ್ಪ ಹೋಗೋದಕ್ಕೇನೋ ಬೇಜಾರಂತೂ ಇಲ್ಲ. ಬಿಕಾಸ್ ಪಾರ್ಟ್ನರ್ ಇಲ್ಲದೆ ಇರೋದು ಇಟ್ ಈಸ್ ಬೆಟರ್ ದೆನ್ ಹ್ಯಾವಿಂಗ್ ಅ ರಾಂಗ್ ಪಾರ್ಟ್ನರ್ ಇನ್ ಯುವರ್ ಲೈಫ್. ಲೈಫಲ್ಲಿ ಪಾರ್ಟ್ನರೇ ಇಲ್ಲ ಅಂದರೆ ಇಟ್ ಈಸ್ ಓಕೆ. ಬೇಕು ಅನ್ನೋ ಡೆಸ್ಪಿರೇಷನಲ್ಲಿ ಯಾರ್ಯಾರೋ ರಾಂಗ್ ಪಾರ್ಟ್ನರ್ಸ್ನೆಲ್ಲ ಮಾಡ್ಕೊಂಡು ಎಡವಟ್ ಮಾಡ್ಕೊತಾ ಇರುತ್ತಾ, ಅದು ನನಗೆ ತಪ್ಪು ಅನಿಸುತ್ತೆ. ಸೊ ಹಾಗಾಗಿ ಐ ಆಮ್ ಫೈನ್. ಈ ಅರೇಂಜ್ ಮ್ಯಾರೇಜ್ ಅಥವಾ ಈ ಬಿಸ್ನೆಸ್ ಬೇಡ. ಆದರೆ ಯಾರೋ ನಮಗೆ ಜೆನ್ಯೂನ್ ಆಗಿ ಒಬ್ರು ಮೇಲೆ ಆಸಕ್ತಿ ಹುಟ್ಟಿ ಲವ್ ಮಾಡಿ ಆದ್ರೆ ಹಂಗಾಗಬೇಕು. ಲವ್ ಮ್ಯಾರೇಜ್ ಆಗ್ತೀರಾ? ಅಲ್ಲ, ನನ್ಗಿರೋದು ಅದೊಂದೇ. ಆದ್ರೆ ಹಂಗಾಗ್ಬೇಕು. ಲವ್ ಮ್ಯಾರೇಜ್ ಆದ್ರೆ ಹಂಗೆ ನನಗೆ ಇಷ್ಟಪಟ್ಟು ಮದುವೆ ಆಗ್ಬೇಕು ಅನ್ಸರೆ ಮಾತ್ರ ಮದುವೆ ಆಗ್ಬೇಕು. ಮನೆಯವ್ರು ನೋಡಿದ್ರು, ಆ ಹುಡುಗಿ ಮನೇಲಿ ಜಾಸ್ತಿ ಇದೆ, ಆ ಹುಡುಗಿ ಮದುವೆ ಆದ ನಂಗೆ ಏನೋ ಕೊಡ್ತಾರೆ, ಅಥವಾ ನಾನ್ ಮದುವೆ ಆದ ಅವಳಿಗೇನೋ ಸಿಗುತ್ತೆ, ಈ ಕ್ಯಾಲ್ಕುಲೇಷನ್ ಅಲ್ಲೆಲ್ಲ ನಾನು ಮದುವೆ ಆಗ್ಬೇಕು ಬೇಡ. ಓಕೆ, ಅಂದ್ರೆ ಈಗ ನಿಮ್ಗೆ ಇಷ್ಟ ಆಗಿ ನೀವು ಸ್ವಲ್ಪ ಅರ್ಥ ಮಾಡ್ಕೊಂಡು ಲವ್ ಮ್ಯಾರೇಜ್ ಆಗುವಂಥದ್ದು, ಅರೇಂಜ್ ಮ್ಯಾರೇಜ್ ಇಲ್ಲ. ಅಟ್ಲೀಸ್ಟ್ ನನ್ನ ಫಿಲಾಸಫಿ ಅದೇ ಇರೋದು. ನಾನು ಹಂಗೆ ಹೇಳಿರೋದು ಮನೆಯಲ್ಲಿ. ಬಟ್ ಮನೆಯವರು ನೀನು ಅದನ್ನು ಮಾಡ್ತಾ ಇಲ್ವಲ್ಲ, ಲವ್ ಮಾಡ್ತಾ ಇಲ್ವಲ್ಲ, ಸುಮ್ ಕೂತಿದ್ಯಾ, ಆಗ್ತೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಸಿನಿಮಾ, ನಾನಾಯ್ತು, ನನ್ನ ಫ್ರೆಂಡ್ಸ್ ಆಯ್ತು, ಟ್ರಿಪ್ ಹೊಡ್ಕೊಂಡು ಓಡಾಡ್ಕೊಂಡಿದ್ಯಾ, ಲವ್ ಮಾಡಲ್ಲ, ನಮಗೂ ನೋಡಕ್ ಬಿಡಲ್ಲ ಅಂದ್ರೆ ಏಜ್ ಏನ್ ಹಂಗೆ ಇರುತ್ತಾ, ಏಜ್ ಓಡೋಲ್ಗಲ್ವಾ ಅಂತ ಅವ್ರ ಪ್ರಶ್ನೆ. ಸೊ ಅದಕ್ಕೆ ಆಯ್ತು ನೀವು ನೋಡಿ ಅಂತ ಹೇಳಿದೆ. ಬಟ್ ನೋಡಿ ಅಂತ ಹೇಳೋದು ಈಸಿ, ಬಟ್ ಅಗೇನ್ ಆ ಭಯ ಇರುತ್ತಲ್ವಾ, ಬರೋಳು
ಇವಾಗ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಬರ್ತಾರೆ ಆಕ್ಟರು, ಏನೋ ಹಂಗಿರುತ್ತೆ ಹಿಂಗಿರುತ್ತೆ ಫ್ಯಾನ್ಸಿ ಲೈಫ್ ಸ್ಟೈಲ್ ಅಂತ. ನಾನೇ ಯಾವುದೋ ಪಾರ್ಟಿಗೆ ಹೋಗಲ್ಲ, ಅಥವಾ ಜಾಸ್ತಿ ಆರ್ಟಿಸ್ಟ್ ಫ್ರೆಂಡ್ಸ್ ಜೊತೆ ಆಚೆ ಸುತ್ತೋದು, ಈ ಶೋಕಿ ಮಾಡೋದು ಏನೂ ಮಾಡಲ್ಲ. ಐ ವಾಂಟ್ ಟು ಬಿ ವೆರಿ ಸಿಂಪಲ್. ಕೆಲ್ಸಕ್ಕೆ ಹೋದ್ನ ಬಂದ, ರಿಲೀಸ್ ಆಯ್ತಾ, ನೆಕ್ಸ್ಟ್ ಇನ್ನೊಂದಿನ ಕೆಲಸ ಮಾಡ್ತಾ ಇದ್ದೀನ, ನಾನು ನನ್ನ ಮನೆ, ಊರಲ್ಲಿ ತೋಟ ಇದೆ, ಊರಿಗೆ ಹೋಗು, ತೋಟ ನೋಡ್ಕೋ, ಮನೆಗೆ ಹೋಗು, ನಮ್ಮ ದೇವಸ್ಥಾನಕ್ಕೆ ಹೋಗು, ನಂದೊಂದು ಫ್ರೆಂಡ್ ಸರ್ಕಲ್ ಅವ್ರ ಜೊತೆ ಟ್ರಿಪ್ ಹೋಗು. ಯಾರು ಇಲ್ಲ ಅಂದ್ರೆ ಒಬ್ಬನೇ ಟ್ರಿಪ್ ಹೊಟ್ಟು ಹೋಗ್ತೀನಿ, ಕಾರ್ ಎತ್ಕೊಂಡು ಸಿಂಗಲ್ ಆಗಿ ಸೋಲೋ ರೈಡಿಂಗ್ ಅಂತ ಹೊಟ್ಟು ಹೋಗ್ತೀನಿ. ಸೊ ನಾನು ಹಿಂಗೆ ಇರೋದಲ್ವಾ. ಸೊ ಬಟ್ ಒಂದಷ್ಟು ಜನಕ್ಕೆ ಆರ್ಟಿಸ್ಟ್ ಅಂದ ತಕ್ಷಣ ದೇ ಹ್ಯಾವ್ ಅ ರಾಂಗ್ ಕಾನ್ಸೆಪ್ಟ್ ಅವ್ರ ತಲೆನಲ್ಲಿ. ಇವ್ರು ಯಾವಾಗಲೂ ಪಾರ್ಟಿ ಮಾಡ್ತಿರ್ತಾರೆ, ತುಂಬಾ ಲಕ್ಸುರಿ ಆಗಿರ್ಬೋದು. ಹಂಗಂದ್ರೆ ಲಕ್ಸುರಿ ಕೊಡೋಕ್ಕಾಗಲ್ಲ ಅಂತಲ್ಲ, ನನಗೆ ಇಷ್ಟ ಇಲ್ಲ ಬೈ ಡಿಫಾಲ್ಟ್. ಸೊ ಬರೋಳು ಎಲ್ಲದಕ್ಕೂ ಅಡ್ಜಸ್ಟ್ ಆಗೋದಾದ್ರೆ ಇಟ್ ಇಸ್ ಫೈನ್. ಬಟ್ ಅವ್ರ ಎಕ್ಸ್ಪೆಕ್ಟೇಷನ್ಸ್ ಏನೋ ಇಟ್ಕೊಂಡು ಬಂದು ಅದು ಮೀಟ್ ಆಗಿಲ್ಲ ಅಂದ ತಕ್ಷಣ ಇಟ್ ಇಸ್ ಈಸಿ ಟು ಸೇ ಯಾಕೋ ವರ್ಕ್ ಆಗ್ತಿಲ್ಲ, ಡಿವೋರ್ಸ್ ತೊಗೊಂಬಿಡೋಣ, ಬಿಟ್ಬಿಡೋಣ, ಅದಷ್ಟು ಈಸಿ ಆಗಿಬಿಟ್ಟಿದೆ ಅಲ್ವಾ. ಸೊ ಹಂಗಾಗಿ ನಾನು ನಮ್ಮ ಮನೆಯವ್ರಿಗೂ ಬೇಡ ತಡೀರಿ ಹೇಳ್ತೀನಿ ಅಂತ. ಎಸ್, ನೀವು ಈಗ ಮೆಚೂರ್ಡ್ ಆಗಿದೆ. ಬಿಕಾಸ್ ಯಾಕಂತಂದ್ರೆ ಈ ಸ್ಟ್ರಗಲಿಂಗ್ ಪೀರಿಯಡ್ ಆಗಿರ್ಬೋದು, ಒಂದು ಸಿನಿಮಾ ರಂಗ, ನನ್ನ ಲೈಫ್ ಹಿಂಗೆ ಇರಬೇಕು, ನನ್ನ ತಂದೆ ತಾಯಿನ ಹಿಂಗೆ ನೋಡ್ಕೋಬೇಕು, ನನ್ನ ಲೈಫ್ನ ಇದೇ ಥರನೇ ಲೀಡ್ ಮಾಡಬೇಕು ಅನ್ನೋಂತಹ ಒಂದಷ್ಟು ಕಾನ್ಸೆಪ್ಟ್ಗಳಾಗಿರ್ಬೋದು, ಅಥವಾ ಒಂದಷ್ಟು ಜೀವನ ಶೈಲಿಯ ಒಂದಷ್ಟು ಥಿಂಗ್ಸ್ ಏನೇನಿದೆಯೋ ಅದೆಲ್ಲ ಇಟ್ಕೊಂಡಿದ್ದಾರೆ. ಈ ಮದುವೆ ಕಾನ್ಸೆಪ್ಟ್ ಅಥವಾ ಮದುವೆ ಬಿಸ್ನೆಸ್ ಅನ್ನೋದು ಯಾರು ತಪ್ಪು ಮಾಡ್ತಿದ್ದಾರೆ? ತಂದೆ ತಾಯಿ ತಪ್ಪು ಮಾಡ್ತಿದಾರಾ ಅಥವಾ ಮಕ್ಕಳು ತಪ್ಪು ಮಾಡ್ತಿದಾರಾ ಅಂತ? ಅಥವಾ ಕರೆಕ್ಟ್ ಪಾರ್ಟ್ನರ್ನ ಸೆಲೆಕ್ಟ್ ಮಾಡ್ಕೊಳ್ಳೋವಂಥದ್ರಲ್ಲಿ ನಮ್ಮ ಈಗಿನ ಜನ್ರೇಷನ್ ಯಂಗ್ಸ್ಟರ್ಸ್ ಏನಾದರೂ ಎಡುತ್ತಿದ್ದಾರಾ ಅಂತ? ಎರಡೂ ಕಡೆ ಇದೆ ಸರ್. ಫಸ್ಟು ನಾನು ಆ್ಯಕ್ಚುಲಿ ಮೇಜರ್ ಹೇಳೋದೇನೆಂದರೆ ಅಪ್ಪ ಅಮ್ಮಂದೇ ಪ್ರಾಬ್ಲಮ್. ಈಗೇನಾಗ್ಬಿಟ್ಟಿದೆ, ನೀವು ನೋಡಿ ಕೆಲವು ಹೆಣ್ಮಕ್ಳಿಗೆ ಏನು ಮಾಡಿಬಿಡ್ತಾರೆ, ಮನೇಲಿ ರಿಸ್ಟ್ರಿಕ್ಷನ್ ಹಾಕ್ಬಿಡ್ತಾರೆ ಬೆಳೆಯೋ ಟೈಮಲ್ಲಿ. ಮೆಜಾರಿಟಿ ಆಫ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಲ್ಲಿ ಹೆಣ್ಮಕ್ಳನ್ನ ರಿಸ್ಟ್ರಿಕ್ಟ್ ಮಾಡ್ತಾರೆ. ಸೇಯಿಂಗ್ ಏನೋ, ನೋಡಮ್ಮ ಇವಾಗ ನೀನು ಹಿಂಗಿದ್ಬಿಡು, ಮದುವೆ ಆದ್ಮೇಲೆ ನೀನಾದರೂ ಮಾಡ್ಕೊ, ಮದುವೆ ಆದ್ಮೇಲೆ ನಿನ್ನ ಗಂಡನ ಜೊತೆ ಹೆಂಗಾದ್ರೂ ಇರು, ನಾವು ಹೇಳ್ದಂಗೆ ಕೇಳು, ನೈಟ್ ಔಟ್ ಹೋಗ್ಬೇಡ, ಟ್ರಿಪ್ ಹೋಗ್ಬೇಡ, ಈ ಥರ ಬಟ್ಟೆ ಹಾಕೊಳ್ಳೋ. ಅಪ್ಪ ಅಮ್ಮನೇ ರಿಸ್ಟ್ರಿಕ್ಟ್ ಮಾಡ್ತಾರೆ ಹೆಣ್ಮಕ್ಳನ್ನ. ಸೊ ಆ ಹುಡುಗಿ ತಲೆನಲ್ಲಿ ಏನಿರುತ್ತೆ, ಮೈ ಸೆನ್ಸ್ ಆಫ್ ಫ್ರೀಡಮ್ ಇಸ್ ನನ್ನ ಮದುವೆ ಆದ್ಮೇಲೆ ನನ್ನ ಗಂಡನ ಜೊತೆ ಇರೋದೇ ಸೆನ್ಸ್ ಆಫ್ ಫ್ರೀಡಮ್. ಅವಾಗಲೇ ನನ್ನ ಫ್ರೀ ಲೈಫ್ ನಾನು ಇಷ್ಟ ಬಂದಾಗ ಬದುಕೋಕ್ಕಾಗದು ಅಂತ. ಬಟ್ ಗಂಡ ಅಗೇನ್ ಇಸ್ ಅ ಡಿಫ್ರೆಂಟ್ ಇಂಡಿವಿಜುವಲ್. ಅವ್ನ ಲೈಫ್ ಸ್ಟೈಲ್, ಅವ್ನು ಬೆಳೆದಿರೋ ರೀತಿ ಬೇರೆ. ಯಾವಾಗ ಅದು ಮ್ಯಾಚ್ ಆಗಲ್ಲ, ಹುಡುಗಿಗೆ ಏನು ಅನ್ಸುತ್ತೆ, ಸೊ ನಮ್ಮ ಅಪ್ಪ ಅಮ್ಮ ಮದುವೆ ಆದ್ಮೇಲೆ ಹೆಂಗೆ ಬೇಕಾದ್ರು ಅಂತ. ಇವ್ನು ನೋಡಿದ್ರೆ ಇವಾಗ ಮದುವೆ ಆದ್ಮೇಲೆ ನೀನು ಹಿಂಗಿರು ಅಂತ ಹೇಳ್ತಿದ್ದೆ. ನಾನು ಯಾವಾಗ ನನಗೆ ಇಷ್ಟ ಬಂದಂಗಿರೋದು, ಸೊ ನಂಗೆ ಮದುವೆನೂ ಅಪ್ಪ ಅಮ್ಮನೂ ಬೇಡ, ಗಂಡನೂ ಬೇಡ, ನಾನು ಇವಾಗ ಫ್ರೀ ಆಗಿಬಿಡ್ತೀನಿ ಅಂದ್ಬಿಟ್ಟು ಡಿವೋರ್ಸ್ ತೊಗೊತಾರೆ, ಅದು ಬಿಟ್ಬಿಡ್ತಾರೆ, ಚೀಟ್ ಮಾಡೋದು, ಈ ಥರದೆಲ್ಲ ಆಗ್ತಿದೆ. ಇದು ಹೆಣ್ಮಕ್ಳ ಪರ್ಸ್ಪೆಕ್ಟಿವ್. ಹುಡುಗರಲ್ಲಿ ಏನಾಗ್ತಿದೆ, ಇನ್ನೊಂದು ಕಡೆ ನನಗಂತ ಅಟ್ಲೀಸ್ಟ್ ನನ್ನ ಫ್ರೆಂಡ್ ಸರ್ಕಲಲ್ಲಿ ನಾನು ನೋಡಿರೋದು, ತುಂಬ ಜನ ಮನೆಯಲ್ಲಿ ಒಂದು ರಾಂಗ್ ಅಂದರೆ ಒಂದು ಹುಡುಗಿನ ಹೆಂಗೆ ಟ್ರೀಟ್ ಮಾಡಬೇಕು ಅನ್ನೋದನ್ನೇ ಕೆಲವು ಮಕ್ಳಿಗೆ ಸ್ಕೂಲಿಂಗ್ ಮಾಡಿಲ್ಲ, ಹುಡುಗರುಗಳಿಗೆ. ಇವತ್ತಿಗೂ ನನ್ನ ಫ್ರೆಂಡ್ಸ್ ಮನೆಯಲ್ಲಿ ಅಥವಾ ನನ್ನ ಸುತ್ತಮುತ್ತ ನೋಡ್ತೀನಲ್ಲ, ನೀನು ಯಾಕೆ ಪಾತ್ರೆ ತೊಳಿತೀಯಾ, ಹುಡುಗಿರು ಮಾಡೋ ಕೆಲಸ ಬಿಡ, ನೀನು ಯಾಕೆ ಅವಳಿಗೆ ತಂದು ಕೊಡ್ತೀಯಾ, ಹುಡುಗಿರು ಮಾಡ್ತಾರೆ ಬಿಡ. ಅಥವಾ ಒಂದು ಹೆಂಡ್ತಿನ ಚೆನ್ನಾಗಿ ಕೇರ್ ಮಾಡಿದ್ರೆ ಅಮ್ಮೋರ್ ಗಂಡ. ಸೊ ಈ ಥರ ಮಾಡಿ 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 ಕೆಲವು ಹುಡುಗರುಗಳು ಅವ್ರಲ್ಲಿ ಕೆಟ್ಟತನ ಇಲ್ಲ ಅಂದ್ರೂ ಅವ್ರು ಹಂಗೆ ಅಂದಿದ್ದಾರೆ, ಇವ್ರು ಹಿಂಗೆ ಅಂದಿದ್ದಾರೆ ಅನ್ನೋ ಮೈಂಡ್ ಸೆಟಲ್ಲಿ ಬೆಳೆದು ಹುಡುಗಿರ್ನ ಅಥವಾ ಮನೆಗೆ ಅವ್ನು ಹೆಂಡ್ತಿನ ಬಂದರೆ ಅವ್ನು ಹೆಂಗೆ ಟ್ರೀಟ್ ಮಾಡಬೇಕು ಅಂತಲೇ ಗೊತ್ತಿಲ್ಲ. ಇವಾಗೆ ಪಾತ್ರೆ ತೊಳೆ ಅಂದರೆ ಅದು ಅವಳ ಕೆಲಸ, ಹುಡುಗಿ ಮಾಡೋ ಕೆಲಸ, ನಾನು ಏನಕ್ಕೆ ಮಾಡಬೇಕು ಅನ್ನೋ ಮೈಂಡ್ ಸೆಟಲ್ಲಿ ಹುಡುಗರುಗಳಿದ್ದಾರೆ. ಸೊ ಅಪ್ರಿಂಗಿಂಗ್ ಅಂತ ಬಂದಾಗ ಹುಡುಗಿ ಇಬ್ಬರು ವಿಚಾರದಲ್ಲೂ ಅಪ್ಪ ಅಮ್ಮಂದು ತಪ್ಪಿದೆ, ಹುಡುಗರುಗಳದ್ದು ಡೆವಲಪ್ಮೆಂಟ್ ಇರ್ಬೋದು. ಆಮೇಲೆ ಫ್ರೆಂಡ್ ಸರ್ಕಲ್, ನಮ್ಮ ಜನ್ರೇಷನ್ ಅಂತ ಬಂದಾಗ ಸೋಷಿಯಲ್ ಮೀಡಿಯಾ ಅಥವಾ ಈ ನಮ್ಮ ಎಕ್ಸ್ಪೋಜರ್ ಹೊರಗಡೆ ಅದು ಇದು ಈ ವೆಸ್ಟರ್ನ್ ಕಲ್ಚರ್ಗೆ ತುಂಬ ಇನ್ಫ್ಲೂಯೆನ್ಸ್ ಆಗಿ, ಈಗ ನೋಡಿ ನಾವು ಸ್ಕೂಲಲ್ಲಿದ್ದಾಗ ವೆನ್ ವಿ ವರ್ ಯಂಗ್, ಈ ಥರ ಡಿವೋರ್ಸ್ ಕಲ್ಚರು, ಚೀಟಿಂಗ್ ಎಲ್ಲ ವೆಸ್ಟಲ್ಲಿ ನಡೀತಿದೆ, ಅಮೇರಿಕಾ ಯುರೋಪಲ್ಲಿ ನಡೀತಿದೆ. ಅಲ್ಲಿ ಮದುವೆ ಅನ್ನೋದಕ್ಕೊಂದು ಸಂಬಂಧನೇ ಇಲ್ಲ. ಅವ್ರು ಮದುವೆ ಆಗ್ಬಿಟ್ಟು ಯಾವಾಗ ಬೇಕಾದ್ರೂ ಡಿವೋರ್ಸ್ ಕೊಡ್ತಾರೆ, ಮದುವೆ ಆದ ಇನ್ನೊಬ್ರ ಜೊತೆ ಅಫೇರ್ ಇಟ್ಕೊತಾರೆ. ನಮ್ಮ ಭಾರತೀಯ ಸಂಸ್ಕೃತಿ ಹಿಂಗೆ ಸಿನಿಮಾಗಳಲ್ಲಿ ಹಿಂಗೆ ತೋರಿಸ್ತಾ ಇದ್ರು. 40 years ಅಥವಾ 20-30 years ಲೇಟರ್ ಇವಾಗ ನಾವು ಅಲ್ಲಿದ್ದೀವಿ. ಅಂದರೆ ನಾವು ಹಾಗೆ ನಮ್ಮ ಇಷ್ಟ ಬಂದ್ರ ಜೊತೆ ಯಾವಾಗ ಬೇಕಾದಿರ್ಬೋದು, ಮದುವೆ ಆದ್ರೆ ಆಯಿತು, ಇಲ್ಲ ಅಂದ್ರೆ ಇಲ್ಲ, ಅಫೇರ್ ಇಟ್ಕೋತೀನಿ, ಮೋಸ ಮಾಡ್ಕೋತೀನಿ, ಡಿವೋರ್ಸ್ ಮಾಡ್ಕೊತೀನಿ. ಅಲ್ಲಿ ಇವಾಗ ಕರೆಕ್ಷನ್ ಆಗ್ತಿದೆ ಆ ಸೊಸೈಟಿನಲ್ಲಿ. ಅವ್ರುಗಳಿಗೆ ಮತ್ತೆ ಒಬ್ಬರ ಜೊತೆ ಲಾಂಗ್ ಟರ್ಮ್ ಕಂಪ್ಯಾನಿಯನ್ಶಿಪ್ ಇಟ್ಕೊಬೇಕು, ಅದು ಇದು ಅಂತ ಓಡಾಡ್ತಾ ಇದ್ದಾರೆ. ನಮ್ಮಲ್ಲಿ ಒಂದು 30 ವರ್ಷಕ್ಕೆ ನೆಕ್ಸ್ಟ್ 20-30 years ಇಲ್ಲೂ ರಿಯಲೈಸ್ ಆಗುತ್ತೆ ಈ ಡಿವೋರ್ಸು, ಚೀಟಿಂಗು, ಮಲ್ಟಿಪಲ್ ಅಫೇರ್ಸ್ ಎಲ್ಲ ಅಲ್ಲ. ಅದನ್ನು ಅದು ಯಾವಾಗಲೂ ಹಂಗೆ ವೆಸ್ಟಲ್ಲಿ ಆಗಿದ್ದು, ನಮ್ಮ ಇಲ್ಲಿ 20-30 years ಲೇಟರಲ್ಲೇ ಅದು ಕಲ್ಚರಲ್ ಶಿಫ್ಟ್ ಇರ್ಬೋದು, ಫ್ಯಾಷನಲ್ಲಿ ಇರ್ಬೋದು, ನಿಧಾನಕ್ಕೆ ಬರೋದು. ಬಟ್ ಇವಾಗಲೇ ಸ್ವಲ್ಪ ಎಚ್ಚೆತ್ಕೊಂಡು ನಾವುಗಳೆಲ್ಲ ಹುಷಾರಾದರೆ ಇಟ್ ಇಸ್ ಬೆಟರ್ ಅಂತ ಅನಿಸುತ್ತೆ. ಆಮೇಲೆ ಹುಡುಗಿರ ಅಪ್ಪ ಅಮ್ಮ ಅಂದರೂ ಅಷ್ಟೇ, ಈ ಅರೇಂಜ್ ಮ್ಯಾರೇಜ್ ಕಾನ್ಸೆಪ್ಟಲ್ಲಿ ಬಂದಾಗ ನನ್ನ ಫ್ರೆಂಡ್ ಒಬ್ರು ಹುಡುಗಿ ಇದ್ದಾರೆ ಮೈಸೂರವ್ರು, ಅವ್ರು ಹೇಳಿದ್ದು, ಒಂದು ಹುಡುಗಿ ಮದುವೆ ಫಿಕ್ಸ್ ಆಗಿತ್ತಂತೆ ಅವ್ರ ತಮ್ಮನಿಗೆ ಯಾರಿಗೋ ಕಸಿನ್ಗೆ. ಆ ಹುಡುಗಿಯವ್ರ ಅಮ್ಮ ಫೋನ್ ಮಾಡಿಬಿಟ್ಟು ಹುಡುಗನ ಕೇಳಿದ್ರಂತೆ, ಅಲ್ಲಪ್ಪ ಎಲ್ಲ ಓಕೆ ನಮಗೆ, ಇವಾಗ ಹುಡುಗರುಗಳೆಲ್ಲ 30-35 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ತಾ ಇದ್ದಾರೆ. ಸೊ ನಾಳೆ ಮದುವೆ ಆದ್ಮೇಲೆ ನೀವು ಸತ್ತೋಗ್ಬಿಟ್ರೆ ನನ್ನ ಮಗಳಿಗೆ ಏನು ಗ್ಯಾರಂಟಿ? ಸೊ ಮದುವೆಗೆ ಮುಂಚೆ ಲೈಫ್ ಇನ್ಶೂರೆನ್ಸ್ ಮಾಡಿಸ್ಬಿಟ್ಟು ನನ್ನ ಮಗಳ ಹೆಸರು ನಾಮಿನಿ ಮಾಡಿಬಿಡಿ. ಹುಡುಗಿಯವರಮ್ಮ ಹುಡುಗನ ಕಾಲ್ ಮಾಡಿ ಹೇಳಿರೋದು ಎಲ್ಲ ಓಕೆ, ಮನೆ ಕಡೆಗೆ ನಿಮ್ಮ ಕೆಲಸ ಸಂಬಳ ಎಲ್ಲ ಓಕೆ, ಬಟ್ ನೀವು ಸತ್ತೋಗ್ಬಿಟ್ರೆ ನನ್ನ ಮಗಳಿಗೆ ಏನು ಗ್ಯಾರಂಟಿ? ಸೊ ನೀವು ಫಸ್ಟೇ ಇನ್ಶೂರೆನ್ಸ್ ಮಾಡಿಸ್ಬಿಟ್ಟು ಅದಕ್ಕೆ ನನ್ನ ಮಗಳು ನಾಮಿನಿ ಮಾಡಿಬಿಡಿ, ಅದ್ರದ್ದು ನಂಗೆ ಒಂದು ಫೋಟೋ ಪ್ರೂಫ್ ಕಳಿಸಿ ಆಮೇಲೆ ಮುಂದಿನ ಮಾತುಕತೆ.
ಇವನು ಅಲ್ಲ ನಂದಿನ್ನು ಮದ್ವೆ ಶುಭ ಸಮಾರಂಭ ಮಾತಾಡ್ತಾ ಇದೀವಿ, ಆಗ ಇವ್ರು ಹಾಗೆ ನಾನು ಶುಭಕ್ಕೂ- ಸತ್ತೋಗ್ಬಿಟ್ರೆ ಅವ್ರ ಮಗಳಿಗೆ ಏನ್ ದುಡ್ಡು ಬರುತ್ತೆ ಅಂತ ಯೋಚನೆ ಮಾಡ್ತಿದ್ದಾರೆ ಅಂದ್ರೆ, ಯಾವ ಲೆವೆಲ್ ಫಾಸ್ಟ್ ಥಿಂಕಿಂಗ್ ಇದೆ. ಅಲ್ಲ ಹುಡುಗಿರ ಅಪ್ಪ ಅಮ್ಮ ಹಿಂಗೆ ಯೋಚನೆ ಮಾಡ್ತಾರಲ್ವಾ. ಸೊ ಅವಾಗ ಅನ್ಸುತ್ತೆ ಮತ್ತೆ ಹುಡುಗರ ಅಪ್ಪ ಅಮ್ಮ ವರದಕ್ಷಿಣೆ ಕೇಳೋದಲ್ಲಿ ಏನ್ ತಪ್ಪು ಅಂದ್ರೆ, ಇವ್ರು ಇವಾಗ ಅವನು ಮದ್ವೆ ಫಿಕ್ಸ್ ಆಗಿರೋದ್ರಲ್ಲೂ ಇವನ ಹತ್ರ ದುಡ್ಡಿದೆ, ಮನೆ ಕಡೆ ಆಸ್ತಿ ಇದೆ ಅನ್ನೋ ಕಾರಣಕ್ಕೆ ದುಡ್ಡು ನೋಡೇ ಕೊಟ್ಟಿದ್ದಾರೆ. ಬಟ್ ಅವ್ರ ಯೋಚನೆ ಎಲ್ಲಿದೆ ಅಂದ್ರೆ, ಒಂದು ಸತ್ ಮೇಲೂ ನನ್ನ ಮಗಳಿಗೆ ದುಡ್ಡು ಬರಬೇಕು ಅನ್ನೋ ಕಾರಣಕ್ಕೆ ಇನ್ಶೂರೆನ್ಸ್ ಮಾಡಿಸು ಅಂತಾರೆ. ಅಂದ್ರೆ ಮತ್ತೆ ಹುಡುಗರ ಅಪ್ಪ ಅಮ್ಮ ವರದಕ್ಷಿಣೆ ಕೇಳೋದನ್ನ ಯಾಕೆ ತಪ್ಪು ಅಂತ ಹೇಳ್ತೀರಾ ಅಂತಾನೂ ಕೇಳಬೇಕು ಅನ್ಸುತ್ತೆ. ಸೊ ಅದೇ ಮ್ಯಾರೇಜ್ ಅನ್ನೋದನ್ನ ಅಪ್ಪ ಅಮ್ಮ ಹಾಳು ಮಾಡ್ತಾ ಇದಾರೋ ಹುಡುಗರು ಹಾಳು ಮಾಡ್ಕೊಂತ ಇದಾರೋ ಗೊತ್ತಿಲ್ಲ. ಬಟ್ ಇಟ್ ಇಸ್ ಅ ಫೇಲ್ಡ್ ಕಾನ್ಸೆಪ್ಟ್. ನನ್ನ ನೆಕ್ಸ್ಟ್ ಕ್ವಶನ್ನೇ ಅದಿತ್ತು, ಹುಡುಗ ಬೇಕಾಗ್ತಿಲ್ಲ, ಹುಡುಗನ ಪ್ರಾಪರ್ಟಿ ಬೇಕು ಅಂತ ಹೇಳ್ಬಿಟ್ಟು. ಅಷ್ಟೇ ಅದೆಲ್ಲ. ಇವಾಗ ಆಕ್ಚುಲಿ ಯಾವುದೇ ಹುಡುಗನ ಕೇಳಿ, ಅವ್ರ ಮದುವೆಗೆ ಅರೇಂಜ್ ಮ್ಯಾರೇಜ್ ಹುಡುಗರು ಹುಡುಕ್ಬೇಕಾದ್ರೆ ಅದೇ ಹೇಳೋದು, ಮಗ ಅವ್ರೇ ನನ್ನನ್ನು ನೋಡಿ ಮದುವೆ ಆಗ್ತಾ ಇದಾರಾ, ನಾನು ದುಡ್ಡು ನೋಡಿ ಆಸ್ತಿ ನೋಡಿನೇ ಮದುವೆ ಆಗೋದು. ಸೊ ನಾನು ಅವಳು ಬಂದ್ಮೇಲೆ ನಾನು ಅವಳನ್ನ ಯಾಕೆ ಅವಳಿಗೋಸ್ಕರ ನೋಡ್ಕೊಬೇಕು, ನಾನು ಅವಳ ಪ್ರಾಪರ್ಟಿ ಥರನೇ ಟ್ರೀಟ್ ಮಾಡ್ತೀನಿ, ದುಡ್ಡು ನೋಡ್ಕೊಂಡ್ ಬರ್ತಿದ್ದಾಳೆ. ದಟ್ ಈಸ್ ವೈ ಡಿವೋರ್ಸ್ ಆಗ್ತಿರೋದು, ಚೀಟಿಂಗ್ ಆಗ್ತಿರೋದು, ಒಬ್ರನ್ನೊಬ್ರು ಕೊಲೆ ಮಾಡ್ಕೋತಿರೋದ್ರಲ್ಲಿ ಇದೇ ಕಾರಣಕ್ಕೆ. ಅಲ್ಲ, ಈಗ ನನಗೆ ಇನ್ನೊಂದು ಏನಂತಂದ್ರೆ, ಈಗ ತಂದೆ ತಾಯಿ ಒಂದು ಹುಡುಗಿನ 25 ವರ್ಷ ಬೆಳೆಸಿರ್ತಾರೆ ಅಂತ ಅನ್ಕೊಳ್ಳೋಣ. ಬೆಳೆಸಿದ್ರೆ ಅಂತಂದಾಗ ಅವ್ರಿಗೆ ಏನೇನು ನೀಡಿರುತ್ತೋ ಅದೆಲ್ಲ ಚಿಕ್ಕ ವಯಸ್ಸಿಂದ ಕೆಲವೊಂದೆಲ್ಲಾನು ಆಲ್ಮೋಸ್ಟ್ ಮೆಚುರಿಟಿ ಅಂತ ಬರೋ ತನಕನೂ ಕೂಡ ತಂದೆ ತಾಯಿ ಕೊಟ್ಟಿರೋದನ್ನೇ ನಾವು ತಗೊಂತಾ ಇರ್ತೀವಿ. ಇವನು ಹಾಕೊಳ್ಳುವಂಥ ಬಟ್ಟೆ ಆಗಿರ್ಬೋದು, ಶೂಸ್ ಆಗಿರ್ಬೋದು, ಇದೊಂದಾಗಿರ್ಬೋದು. ತಿನ್ನೋ ಫುಡ್ಡು ಕೂಡ ಕೆಲವೊಂದ್ಸಲ ಇರಲ್ಲ, ಯಾಕಂದ್ರೆ ಹೆಲ್ತ್ ಕಾನ್ಶಿಯಸ್ ಇರುತ್ತೆ. ಆಫ್ಟರ್ ಮೆಚುರಿಟಿ ಅಂತ ಬಂದಮೇಲೆ ಅವ್ರಿಗೆ ಏನೇನು ಬೇಕೋ ಅದನ್ನೆಲ್ಲ ತಗೊತಾ ಇರ್ತಾರೆ. ಮದುವೆ ಮಾಡ್ಕೊಬಂದು ಅವ್ರಿಗೆ ಏನೇನು ಬೇಕೋ ಅದನ್ನೆಲ್ಲ ಕೊಟ್ಟು ಅವ್ರಿಗೆಲ್ಲಾನು ಒಂದು ಇದು ಪಾಲಿಸಿ, ಹೆಲ್ತ್ ಪಾಲಿಸಿ ಎಲ್ಲ ಮಾಡಿಸ್ಕೊಟ್ಟು ಇದು ಸಾಕೋದಿಕ್ಕೆ ನಮಗೆ ಏನಕ್ಕೆ ಬೇಕು? ಅದನ್ನೇ ಅದೇ ದುಡ್ಡು ನಮ್ಮ ತಂದೆ ತಾಯಿನ ನಾವು ಚೆನ್ನಾಗಿ ನೋಡ್ಕೊಬೋದು. ಅದನ್ನೇ ಕೇಳ್ತಿರೋದು. ನನ್ನ ಫ್ರೆಂಡು ಅದನ್ನೇ ಕೇಳಿದ್ದು. ಇವಾಗ ನಾನು ನನ್ನ ಪ್ರಾಪರ್ಟಿ ನೋಡಿ, ನನ್ನ ರೆಗ್ಯುಲರ್ ಇನ್ಕಮ್ ನೋಡಿ, ನಾನು ಅವಳು ಒಂದು ಲೈಫ್ ಸ್ಟೈಲ್ ಕೊಡ್ತೀನಿ ಅನ್ನೋ ಕಾರಣಕ್ಕೆ ಅವಳು ನನ್ನ ಮದುವೆ ಆಗ್ತಿದ್ದಾಳೆ ಅಂದರೆ, ಅವಳು ನನ್ನ ಗಂಡ ಅಂತ ಮದುವೆ ಆಗ್ತಿಲ್ಲ, ಏನೋ ಒಂದು ಫಿನಾನ್ಷಿಯಲ್ ಬ್ಯಾಕಪ್ ಅಂತ ಮದುವೆ ಆಗ್ತಿದ್ದಾಳೆ. ಸೊ ನಾನು ಅವಳ ಹೆಂಡತಿ ಅಂತ ಯಾಕೆ ಟ್ರೀಟ್ ಮಾಡಲಿ? ನಾನು ಅವಳನ್ನ ಒಂದು ಸ್ಲೇವ್ ಸರ್ವೆಂಟ್ ಥರನೇ ಟ್ರೀಟ್ ಮಾಡ್ತೀನಿ ಅಂತ. ಸೊ ಪೀಪಲ್ ಆರ್ ನಾಟ್ ಗೆಟಿಂಗ್ ಮ್ಯಾರಿಡ್ ಫಾರ್ ದ ರೈಟ್ ರೀಸನ್ಸ್. ಹುಡುಗಿನೂ ಏನೋ ಮೆಟೀರಿಯಲಿಸ್ಟಿಕ್ ನೀಡ್ಸಿಗೆ ಮದುವೆ. ನನಗೆ ಇನ್ನೊಬ್ರು ಯಾರೋ ಹೇಳಿದ್ರು, ನಾನು ಲವ್ ಮಾಡಿ ಮದುವೆ ಆದರೆ ಮೇ ಬಿ ಅಡ್ಜಸ್ಟ್ ಆಗ್ತೀನಿ ಲೈಫಲ್ಲಿ, ಅರೇಂಜ್ ಮ್ಯಾರೇಜ್ ಅಂತ ಬಂದ ಕಾಂಪ್ರಮೈಸ್ ಆಗಲ್ಲ, ಅರೇಂಜ್ ಮ್ಯಾರೇಜ್ ಅಂತ ಬಂದ ನಾನು ದುಡ್ಡು ಆಸ್ತಿ ನೋಡ್ಕೊಂಡೇ ಮದುವೆ ಆಗೋದು ಹುಡುಗಿ ಹೇಳಿದ್ದು. ಸೊ ಆ ಮೈಂಡ್ ಸೆಟ್ಟು ತಪ್ಪಾ ಸರಿನೋ ನನಗೆ ಗೊತ್ತಿಲ್ಲ. ಹುಡುಗರು ಇನ್ನೊಂದು ಅಗ್ರಿಮೆಂಟ್ ಮಾಡ್ಕೋಬೇಕಾಗತ್ತೆ. ಈಗ ಯಾವುದೇ ಕಾರಣಕ್ಕೂ ಡಿವೋರ್ಸ್ ಕೊಡಂಗಿಲ್ಲ, ಯಾವುದೇ ಕಾರಣಕ್ಕೂ ಬೇರೆ ಎಲ್ಲೂ ಹೋಗಂಗಿಲ್ಲ, ನಾವು ಹೇಳಿದ್ದೆ ಕೇಳಬೇಕು. ಅದೆಲ್ಲ ಆಯ್ತಲ್ಲ, ರೀಸೆಂಟ್ ಆಗಿ ಯಾರೋ ಒಬ್ಬ 50 ಪಾಯಿಂಟ್ ಹಾಕ್ಬಿಟ್ಟು ಮದುವೆ ಆದ್ನಲ್ಲ, ಹುಡುಗಿ ಕಳ್ಸಿದ್ನಂತೆ ಈ ತರ ಏನೋ ಕಂಡೀಷನ್ಸ್ ಕೊಟ್ಬಿಟ್ಟು ಮದುವೆ ಆದ್ನಂತೆ. ಆಮೇಲೆ ಇನ್ನೊಂದು ನನಗೆ ಯಾವಾಗ್ಲೂ ಅನ್ಸೋದು ಏನು ಗೊತ್ತಾ, ಈ ಡಿವೋರ್ಸ್ ಆಗೋದ್ರಿಂದ ಹುಡುಗಿ ಕಡೆಗೆ ಆಲಿಮನಿ, ಫಿನಾನ್ಷಿಯಲ್ ಸೆಟಲ್ಮೆಂಟ್ ಏನೋ ಸಿಗೋ ತರ ಇರ್ಲಿಲ್ಲ ಅಂತಿದ್ರೆ ಹುಡುಗಿ ಡಿವೋರ್ಸ್ಗೆ ಅಪ್ಲೈ ಮಾಡ್ತಿರ್ಲಿಲ್ಲ. ಅವಾಗ ಹುಡುಗರು ಜಾಸ್ತಿ ಅಪ್ಲೈ ಮಾಡಿರೋರು. ನನಗೆ ಟೆನ್ಷನ್ ಆಗ್ತಿದೆ, ಟಾರ್ಚರ್ ಆಗ್ತಿದೆ, ಹುಡುಗರು ಅಪ್ಲೈ ಮಾಡ್ತಿದ್ರು. ಇವಾಗ ಡಿವೋರ್ಸ್ ಆದರೆ ಫಿನಾನ್ಷಿಯಲಿ ಹುಡುಗನಿಗೆ ಲಾಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಹುಡುಗರು ಅಡ್ಜಸ್ಟ್ ಮಾಡ್ಕೊಂಡು ಒಂದು ರಿಲೇಷನ್ಶಿಪ್ ಇರ್ತಾರೆ. ಹುಡುಗಿ ಬಿಡು, ನಂಗೆ ಡಿವೋರ್ಸ್ ತೊಗೊಂಡ್ರೆ ಫ್ರೀಯಾಗೂ ಇರ್ಬೋದು, ದುಡ್ಡು ಬರುತ್ತೆ ಅನ್ನೋ ಕಾರಣಕ್ಕೆ ಒಂದಷ್ಟು ಜನ ಸುಮ್ಮನೆ ಆಲಿಮನಿಗೋಸ್ಕರ ಇದು ಮಾಡ್ತಿದ್ದಾರೆ. ಸೊ ಮೇ ಬಿ ಡಿವೋರ್ಸ್ ಅನ್ನೋದು ಬರೀ ನಿಮ್ಮ ಎಮೋಷ್ನಲ್ ಅಥವಾ ಮೆಂಟಲ್ ಇಶ್ಯೂಸ್ಗೆ ತಾನೇ ಆಗ್ತಿರೋದು. ಸೊ ಫಿನಾನ್ಷಿಯಲಿ ಏನು ಕಾಂಪನ್ಸೇಷನ್ ಕೊಡಲ್ಲ ಅಂತ ಗೌರ್ಮೆಂಟ್ ಅನ್ನೋದು ರೂಲ್ಸ್ ಮಾಡಿಬಿಟ್ರೆ ಯಾರು ಡಿವೋರ್ಸ್ಗೆ ಅಪ್ಲೈ ಮಾಡಲ್ಲ. ಹೆಣ್ಮಕ್ಳು ಬರ್ತಾರೆ, ಒಂದು ಸ್ವಲ್ಪ ದಿನ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಎಂಜಾಯ್ ಮಾಡ್ತಾರೆ. ತವ್ರ ಮನೆಯಲ್ಲಿ ಫ್ರೀಡಮ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಗಂಡನ ಮನೇಲಿ ಫ್ರೀಡಮ್ ಕೇಳಕ್ಕೆ ಹೋಗ್ತಾರೆ. ಇಲ್ಲೂ ಸಿಗಲ್ಲ ಅಂತಂದ್ರೆ ಡಿವೋರ್ಸ್ ಅಂತಾರೆ. ಅದು ಬಂದಿರುವಂಥ ದುಡ್ಡಲ್ಲಿ ಸ್ವಲ್ಪ ಫ್ರೀಡಮ್ ಅಂತ ಹೇಳ್ಬಿಟ್ಟು ಎಂಜಾಯ್ ಮಾಡ್ತಾರೆ. ಇದು ಏನಾಗ್ತಿದೆ ಗೊತ್ತಾ, ಅಗೇನ್ ದೇರ್ ಆರ್ ಫ್ಯೂ ವಿಮೆನ್ ಪಾಪ ಅವ್ರು ಜೆನ್ಯೂನ್ಲಿ ಒದ್ದಾಡ್ತಿರ್ತಾರೆ ರಿಲೇಷನ್ಶಿಪ್ಪಲ್ಲಿ. ಅವ್ರು ತಪ್ಪಿಲ್ಲ ಅಂದ್ರೆ ಗಂಡ್ಮಕ್ಳು ಅವ್ರ ಗಂಡಂದ್ರು ಅವ್ರಿಗೆ ಹಿಂಸೆ ಕೊಡ್ತಿರ್ತಾರೆ, ಮನೆಯಲ್ಲಿ ಹಿಂಸೆ ಕೊಡ್ತಿರ್ತಾರೆ. ಅವ್ರಿಗೆ ಅದು ಆ ಡಿವೋರ್ಸ್ ಅನ್ನೋದು ಲಾಸ್ಟ್ ಆಪ್ಷನ್. ಅವ್ರು ಎಷ್ಟು ತಡೆಯೋರ್ಗು ತಡೆದು ಲಾಸ್ಟಲ್ಲಿ ತಗೊಂಡಿರ್ತಾರೆ. ಅಂತ ಹೆಣ್ಮಕ್ಳನ್ನ ಐ ವಿಲ್ ಸಪೋರ್ಟ್. ಬಿಕಾಸ್ ಅವ್ರು ಟ್ರೈ ಅಂದರೆ ಅದು ಬಿಟ್ಟರೆ ಬೇರೆ ಆಪ್ಷನ್ ಇರಲಿಲ್ಲ ಅವ್ರಿಗೆ, ಅವ್ರನ್ನ ಉಳಿಸ್ಕೊಳ್ಳೋದು. 100% ಅವ್ರಿಗೆ ಕಿರುಕುಳ ಆಗ್ತಿರುತ್ತೆ, ಅದೆಲ್ಲ ಜೆನ್ಯೂನ್ಲಿ ಆಗ್ತಿದೆ. ಎಲ್ಲ ಗಂಡಸರು ಒಳ್ಳೆಯವರು ಅಂತಲ್ಲ, ಗಂಡಸರು ಕೆಟ್ಟವರು ಇದ್ದಾರೆ, ಸಮಸ್ಯೆ ಕೊಡ್ತಿರ್ತಾರೆ. ಬಟ್ ಈ ಥರ ಹೆಣ್ಮಕ್ಳು ಕೆಲವರು ಬರೀ ದುಡ್ಡಿನ ಆಸೆಗೋಸ್ಕರ ಅಥವಾ ಬೇರೆ ರಾಂಗ್ ರೀಸನ್ಸ್ ಡಿವೋರ್ಸ್ ತಗೊಂಡು ಎಲ್ಲ ಹುಡುಗಿರು ಇದಕ್ಕೆ ತಗೊಳ್ಳೋದು ಅನ್ನೋ ಥರ ಅದೊಂದು ಜಡ್ಜ್ಮೆಂಟ್ ಬಂದ್ಬಿಟ್ಟಿದೆ. ಸೊ ಆಗೇನು ಅದೇನು ಹೇಳ್ತಾರೆ, ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತ. ಹಂಗೆ ಕೆಲವು ಕೆಟ್ಟವ್ರು ಮಾಡ್ತಿರೋ ಇದರಿಂದ ಪಾಪ ಒಳ್ಳೆಯವ್ರಿಗೂ ಆ ಕೆಟ್ಟ ಹೆಸರು ಬಂದ್ಬಿಟ್ಟಿದೆ.